ನಾಥುಲಾ ಪಾಸ್ ಸಿಕ್ಕಿಂನಲ್ಲಿ ಪೋಸ್ಟ್ ಆದ ಗೋಪಿನಾಥ್ ಕೆಲಕಾಲ ಅಲ್ಲಿ ಕೆಲಸ ಮಾಡಿದ್ರು. ಅಲ್ಲಿ ಕೆಲಕಾಲ ಕೆಲಸ ಮಾಡಿದ ನಂತರ ಗೋಪಿನಾಥ್ ಅವರಿಗೆ ಜಮ್ಮು ಆ್ಯಂಡ್ ಕಾಶ್ಮೀರ್ನಲ್ಲಿ ಪೋಸ್ಟಿಂಗ್ ಆಗಿತ್ತು. ಜಮ್ಮು ಆ್ಯಂಡ್ ಕಾಶ್ಮೀರ್ನಲ್ಲಿ ಪರ್ವತ ಹತ್ತುತ್ತಿರುವಾಗ ಗೋಪಿನಾಥ್ 12 ಮೀಟರ್ ಕೆಳಗಡೆ ಬಿದ್ದಿದ್ದರು. ಅದರಿಂದ ಅವರ ಕೈಗೆ ಫ್ರ್ಯಾಕ್ಚರ್ ಆಗಿದ್ದು ಅವರು 4 ತಿಂಗಳು ರೆಸ್ಟ್ ತಗೋಬೇಕಾಗಿತ್ತು. ಈ ಆಕ್ಸಿಡೆಂಟ್ನಲ್ಲಿ ಗೋಪಿನಾಥ್ ಅವರ ಕೈಗೆ ತೀವ್ರವಾದ ಗಾಯ ಆಗಿರುವುದರಿಂದ ಅವರು ಮೆಡಿಕಲಿ ಅನ್ಫಿಟ್ ಅಂತ ಹೇಳಿ ತಿರುವನಂತಪುರಂಗೆ ಪೋಸ್ಟಿಂಗ್ ಹಾಕಲಾಗಿತ್ತು. ತಿರುವನಂತಪುರಂನಲ್ಲಿ ಕಮಾಂಡಿಂಗ್ ಆಫೀಸರಿಗೆ ಕೆಲಕಾಲ ಗೋಪಿನಾಥ್ ಅವರು ವರ್ಕ್ ಮಾಡಿದರು. ಈ ಎಲ್ಲ ನಡೆಯೋ ಕ್ರಮದಲ್ಲಿ ಗೋಪಿನಾಥ್ ಅವರಿಗೆ ಎಲ್ಲೋ ಆರ್ಮಿಯಿಂದ ರಿಸೈನ್ ಮಾಡಿ ಬೇರೆ ಏನಾದರೂ ಕೆಲಸ ಮಾಡಬೇಕು ಅನ್ನುವಂಥ ಆಸೆ. ಅದರಿಂದ ಅವರು ಆರ್ಮಿಗೆ ರಿಸೈನ್ ಮಾಡಿ ಅವರ ತಂದೆ ಆದ ರಾಮಸ್ವಾಮಿ ಅವರಿಗೆ 10 ಎಕರೆ ಜಮೀನಿತ್ತು. ಆ 10 ಎಕರೆ ಜಮೀನನ್ನು ಉಪಯೋಗಿಸಿ ಸೆಟ್ಲ್ ಆಗಬೇಕು ಅಂತ ಗೋಪಿನಾಥ್ ಅವರ ಯೋಚನೆ. ಆದರೆ ಇಷ್ಟು ಓದಿರುವ ಮಗನನ್ನು ನೋಡಿ ರಾಮಸ್ವಾಮಿಯವರು ವ್ಯವಸಾಯ ಬೇಡ ಅಂತ ಅವರಿಗೆ ಸಜೆಸ್ಟ್ ಮಾಡಿದರು. ವ್ಯವಸಾಯದಲ್ಲಿ ಲಾಭಕ್ಕಿಂತ ನಷ್ಟನೇ ಇರುತ್ತೆ ಅಂತ ಅವರಪ್ಪ ಸಜೆಷನ್ ಕೊಟ್ಟಿದ್ದರು ಗೋಪಿನಾಥ್ ಅವರಿಗೆ. ಆದರೆ ಗೋಪಿನಾಥ್ ಈ ಮಾತನ್ನು ಕೇಳಲಿಲ್ಲ. ಗೋಪಿನಾಥ್ ಅವರು ಅವ್ರ ಸ್ವಂತವಾಗಿ ಏನೋ ಒಂದು ಮಾಡಬೇಕಂತೇಳಿ ಅವ್ರಿಗೆ ಯೋಚನೆ ಇತ್ತು. ಇದರ ಜೊತೆಗೆ ಅವರ ಅಂಕಲ್ಸ್ಗೆ ಅವರ 10 ಎಕರೆ ಜಮೀನ ಪಕ್ಕದಲ್ಲಿಯೇ 20 ಎಕರೆ ಜಮೀನು ಕೂಡ ಇತ್ತು. ಇದರಿಂದ ಗೋಪಿನಾಥ್ ಅವರ ಅಂಕಲ್ಸ್ನ 20 ಎಕರೆಯನ್ನು ತಗೊಳ್ಳಬೇಕು ಅಂದರೆ ಕೊಂಡುಕೊಳ್ಳಬೇಕು ಅಂತ ಯೋಚನೆ ಮಾಡಿದರು. ಆದರೆ ಗೋಪಿನಾಥ್ ಬಳಿ ಅಷ್ಟು ಮೊತ್ತ ಇರಲಿಲ್ಲ. ಸೊ ಅದರಿಂದ ಅವರ ಅಂಕಲ್ಸ್ ಬಳಿಗೆ ಹೋಗಿ 20 ಎಕರೆಯನ್ನು ನನಗೆ ಮಾರಾಟ ಮಾಡಿ ಆ ಮೊತ್ತವನ್ನು ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚಾಗಿ ನಾನು ಕೊಡ್ತೀನಿ ಅಂತ ಅವರಿಗೆ ಹೇಳಿದರು. ಆ 20 ಎಕರೆಯಲ್ಲಿ ಬೆಳೆ ಬೆಳೆಸಿ ಅದರಿಂದ ಬರೋ ದುಡ್ಡಿನಿಂದ ಅವರು ಆ ಭೂಮಿಯನ್ನು 20 ಎಕರೆ ಭೂಮಿಯನ್ನು ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡಿದರು. ಆದರೆ ಆ 20 ಎಕರೆಯಲ್ಲಿ ಬೆಳೆ ಬೆಳೆಯೋ ತನಕ ಅದಕ್ಕೆ ಬಡ್ಡಿ ಕೊಡ್ತೀನಿ ಅಂತ ಅವರ ಅಂಕಲ್ಸ್ಗೆ ಹೇಳಿದರು ಗೋಪಿನಾಥ್ ಅವರು. ಗೋಪಿನಾಥ್ ಅವರ ಲೈಫಲ್ಲಿ ಮಾಡಿರೋ ಮೊದಲನೇ ಡೀಲ್ ಇದು. ವ್ಯವಸಾಯ ಮಾಡೋಕ್ಕೆ ದುಡ್ಡು ಬೇಕು ತಾನೆ. ಸೊ ಎಲ್ಲ ಬ್ಯಾಂಕ್ಸ್ ಕಡೆನೂ ಸುತ್ತಿ 1,40,000 ಸಂಪಾದನೆ ಮಾಡಿದ್ರು. ಇದರಿಂದ ಬ್ಯಾಂಗ್ಳೂರು ಹೋಗಿ ಒಂದು ಟೆಂಟ್, ಒಂದು ಮೋಟರ್ ಸೈಕಲ್ನ ಕೊಂಡ್ಕೊಂಡ್ಬಂದು ಅವರ ಹೊಲದ ಹತ್ರನೇ ಒಂದು ಟೆಂಟ್ ಹಾಕ್ಕೊಂಡು ಅಲ್ಲೇ ನಿವಾಸವಾಗಿದ್ದರು ಗೋಪಿನಾಥ್. ಅದೇ ಟೈಮಲ್ಲಿ ಗೋಪಿನಾಥ್ ಅವ್ರಿಗೆ ಒಂದು ಮ್ಯಾರೇಜ್ ಪ್ರಪೋಸಲ್ ಬಂತು. ಹುಡುಗಿಯ ಹೆಸರು ಭಾರ್ಗವಿ. ಪುಟ್ರು ಮೂವಿನಲ್ಲಿ ನೀವೇನೇ ಸೀನ್ ನೋಡ್ತೀರ ಓಪನಿಂಗಲ್ಲಿ ಅದೆಲ್ಲ ನಿಜವಾಗ್ಲೂ ನಡೆದಿರೋದು. ಆ ಹುಡುಗಿ ಗೋಪಿನಾಥ್ ಅವರ ನೋಡೋದು ಬರೋದು ಅದೆಲ್ಲ ನಿಜವಾಗ್ಲೂ ನಡೆದಿರೋದು ಕೂಡ. ಗೋಪಿನಾಥ್ ಅವ್ರಿಗೆ ಮ್ಯಾರೇಜ್ ಆಯಿತು. ಗೋಪಿನಾಥ್ ಅವರು ವ್ಯವಸಾಯದಲ್ಲಿ ಕೂಡ ಸಕ್ಸಸ್ ಆದರು. 4-5 ವರ್ಷದಲ್ಲೇ ಅವ್ರು ತಗೊಂಡಿರೋ ಲೋನ್ ಎಲ್ಲ ಕೂಡ ಬ್ಯಾಂಕ್ ಅವ್ರಿಗೆ ರೀಪೇ ಮಾಡಿದ್ರು. ಅವರು ಮೇಯ್ನಾಗಿ ಸಕ್ಸಸ್ ಆಗಿದ್ದು ಸಿಲ್ಕ್ ಫಾರ್ಮಿಂಗಲ್ಲಿ, ಅಂದರೆ ರೇಷ್ಮೆ ಗೂಡು. ಗೋಪಿನಾಥ್ ಒಂದಿನ ಅವ್ರ ಮೋಟರ್ ಸೈಕಲ್ ಕೆಟ್ಟೋಗಿತ್ತು. ಸೊ ಅದನ್ನು ರಿಪೇರ್ ಮಾಡಿಸಲು ಹತ್ತಿರದಲ್ಲಿರೋ ಮೋಟರ್ ಸೈಕಲ್ ಪಂಚರ್ ಶಾಪ್ ಹತ್ರ ಹೋದರು. ಸೊ ಆ ಪಂಚರ್ ಶಾಪ್ ಕ್ಲೋಸ್ ಆಗಿತ್ತು. ಯಾಕೆ ಅಂತ ಕೇಳಿದ್ರೆ ಆ ಮೋಟರ್ ಶಾಪ್ ಡೀಲರ್ಶಿಪ್ ಕ್ಯಾನ್ಸಲ್ ಆಗಿದೆ. ಸೊ ಇದರಿಂದ ಆ ಡೀಲರ್ಶಿಪ್ ಯಾವಾಗಲೂ ಬರಲ್ಲ. ಸೊ ಈ ಪಂಚರ್ ಶಾಪ್ ಓಪನ್ ಆಗಲ್ಲ ಅಂತ ಅವ್ರಿಗೆ ಗೊತ್ತಾಯಿತು. ಆಗ ಗೋಪಿನಾಥ್ ಅವ್ರಿಗೆ ಒಂದು ಐಡಿಯಾ ಬಂತು. ಸೊ ನಮ್ಮ ಈ ಏರಿಯಾದಲ್ಲಿ ಸೊ ಮೋಟರ್ ಸೈಕಲ್ನ ರಿಪೇರ್ ಮಾಡೋರು ಯಾರು ಅಂತ ಯೋಚನೆ ಬಂತು. ಸೊ ಆಗ ಅವರ ಇನ್ನೊಬ್ಬ ಫ್ರೆಂಡ್ ಸೇರಿಕೊಂಡು ರಾಯಲ್ ಎನ್ಫೀಲ್ಡ್ ಡೀಲರ್ಶಿಪ್ನ ಸಂಪಾದನೆ ಮಾಡೋಕ್ಕೆ ಚೆನ್ನೈಗೆ ಹೋಗಿ ಅಲ್ಲಿ ಬ್ರಾಂಚ್ ಮ್ಯಾನೇಜರ್ನ ಮಾತಾಡಿದ್ರು. ತುಂಬ ಕಷ್ಟದಿಂದ ಚೆನ್ನೈನಲ್ಲಿ ರಾಯಲ್ ಎನ್ಫೀಲ್ಡ್ ಡೀಲರ್ಶಿಪ್ನ ಸಂಪಾದನೆ ಮಾಡಿದರು. ಸೊ ಈ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ಗೋಸ್ಕರ ಬ್ಯಾಂಕ್ ಹತ್ರ ಲೋನ್ ಕೇಳಕ್ಕೆ ಹೋದರು. ಬ್ಯಾಂಕ್ ಅವರು ನಿಮ್ಮ ಐಡಿಯಾ ಏನು ಅಂತ ಕೇಳಿದಾಗ ಸೊ ಈ ಐಡಿಯಾನ ಆ ಬ್ಯಾಂಕ್ನವ್ರಿಗೆ ಎಕ್ಸ್ಪ್ಲೇನ್ ಮಾಡಿ, ಈ ಐಡಿಯಾನ ಕೇಳಿದ ಬ್ಯಾಂಕ್ನವರು ಗೋಪಿನಾಥ್ ಅವ್ರಿಗೆ ಇಮಿಡಿಯೇಟಾಗಿ ಲೋನ್ ಸ್ಯಾಂಕ್ಷನ್ ಮಾಡಿದರು. ಆ ಲೋನ್ ತಗೊಂಡು 2 ಮೋಟರ್ ಸೈಕಲ್ಸ್ನ ಡಿಸ್ಪ್ಲೇಯಲ್ಲಿಟ್ಟು ಅವರ ಶಾಪನ್ನು ಓಪನ್ ಮಾಡಿದ್ರು ಗೋಪಿನಾಥ್. ಇದು ಗೋಪಿನಾಥ್ ಮಾಡಿರುವಂಥ ಮೊದಲನೇ ಬಿಸ್ನೆಸ್. ಹಾಗೆ ಈ ಮೋಟರ್ ಸೈಕಲ್ ಡೀಲರ್ಶಿಪ್ ಬಿಸ್ನೆಸ್ನಲ್ಲಿ ಕೂಡ ಗೋಪಿನಾಥ್ ಸಕ್ಸಸ್ ಆದರು. ಒಂದು ಕಡೆ ಫಾರ್ಮಿಂಗ್, ರೇಷ್ಮೆಯನ್ನು ಫಾರ್ಮಿಂಗ್ ಮಾಡೋದು, ಇನ್ನೊಂದು ಕಡೆ ಮೋಟರ್ ಸೈಕಲ್ ಡೀಲರ್ಶಿಪ್. ಇದರಿಂದ ಗೋಪಿನಾಥ್ ಅವ್ರ ಸುತ್ತಮುತ್ತಲಿನಲ್ಲಿ ತುಂಬ ಫೇಮಸ್ ಆದರು ಕಡಿಮೆ ಟೈಮಲ್ಲೇ. ಕೆಲವು ವರ್ಷಗಳ ನಂತರ ಗೋಪಿನಾಥ್ ಅವರು ರೆಸ್ಟೋರೆಂಟ್ ಬಿಸ್ನೆಸ್ ಕೂಡ ಓಪನ್ ಮಾಡಿದ್ರು.
ಆ್ಯಸ್ ಯೂಶುವಲ್ ಗೋಪಿನಾಥ್ ಈ ರೆಸ್ಟೋರೆಂಟ್ ಬಿಸ್ನೆಸ್ಸಲ್ಲಿ ಕೂಡ ಸಕ್ಸಸ್ ಆದರು. ಇದೇ ಜೋಶ್ನಲ್ಲಿ ಗೋಪಿನಾಥ್ ಅವರು ಇನ್ನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದರು. ಅದೇನಂತಂದರೆ ಅಗ್ರಿಕಲ್ಚರಲ್ ಕನ್ಸಲ್ಟೇಷನ್ ಬಿಸ್ನೆಸ್. ಮಾಡೋಕ್ಕೆ ತುಂಬ ದುಡ್ಡು ಬೇಕಾಗಿತ್ತು, ಎಲ್ಲ ಮಿಷನರೀಸ್ ಎಲ್ಲ ಕೊಂಡ್ಕೋಬೇಕಾಗಿತ್ತು. ಫೈನಲ್ ಆಗಿ ಎಸ್ಪಾಕ್ ಆಗ್ರೋ ಅನ್ನುವಂಥ ಅಗ್ರಿಕಲ್ಚರಲ್ ಕನ್ಸಲ್ಟೇಷನ್ ಬಿಸ್ನೆಸ್ನ ಗೋಪಿನಾಥ್ ಅವರು ಸ್ಟಾರ್ಟ್ ಮಾಡಿದರು. ಇದರಲ್ಲಿ ಮೇಯ್ನ್ಲಿ ಲ್ಯಾಂಡ್ಸ್ಕೇಪ್, ಇರಿಗೇಷನ್, ಹಾರ್ಟಿಕಲ್ಚರ್ ಇದರ ಬಗ್ಗೆ ಅಡ್ವೈಸ್ನ ರೈತರಿಗೆ ಕೊಡ್ತಾಯಿದ್ರು ಗೋಪಿನಾಥ್. ಇದರಿಂದ ಸುತ್ತಮುತ್ತಲಿರೋ ರೈತರಿಗೆ ತುಂಬ ಹೆಲ್ಪ್ ಆಯಿತು ಗೋಪಿನಾಥ್ ಅವರ ಅಡ್ವೈಸಸ್ಸಿಂದ. ಸೊ ಈ ಬಿಸ್ನೆಸ್ನ ಡೆವಲಪ್ ಮಾಡಬೇಕು ಅಂತೇಳಿ ಅವರಿಗಿರುವಂತಹ ಡೀಲರ್ಶಿಪ್ ಬಿಸ್ನೆಸ್ ಹಾಗೆ ರೆಸ್ಟೋರೆಂಟ್ ಬಿಸ್ನೆಸ್ಗಳನ್ನು ಗೋಪಿನಾಥ್ ಅವರು ಮಾರಾಟ ಮಾಡಿದರು. ಸೊ ಹೀಗೆ ಸಕ್ಸಸ್ಫುಲ್ಲಾಗಿ ನಡೀತಿರುವ ಗೋಪಿನಾಥ್ ಅವ್ರ ಕೆರಿಯರಲ್ಲಿ ಜನ ಅಡ್ವೈಸ್ ಕೊಡೋಕ್ಕೆ ಶುರು ಮಾಡಿದ್ರು. ನೀವು ಪಾಲಿಟಿಕ್ಸ್ನಲ್ಲಿ ಜಾಯಿನ್ ಮಾಡ್ಬೋದಲ್ವ, ಜನರ ಬಗ್ಗೆ ಇಷ್ಟು ಒಳ್ಳೆಯದಾಗಿ ಯೋಚನೆ ಮಾಡ್ತೀರಾ, ಪಾಲಿಟಿಕ್ಸಲ್ಲಿ ಜಾಯಿನ್ ಆದರೆ ಇನ್ನೂ ಒಳ್ಳೆಯ ಕೆಲಸಗಳು ನೀವು ಮಾಡೋಕ್ಕಾಗತ್ತೆ ಅಂತೇಳಿ ಅಡ್ವೈಸ್ ಕೊಟ್ಟರು. ಈ ಅಡ್ವೈಸ್ನ ಯೋಚನೆ ಮಾಡಿದ ಗೋಪಿನಾಥ್ ಅವರು ಫೈನಲ್ ಆಗಿ ಪಾಲಿಟಿಕ್ಸ್ನ ಎಂಟರ್ ಮಾಡಬೇಕು ಅಂತೇಳಿ ಡಿಸೈಡ್ ಆಗಿದ್ದರು. ಆ ಟೈಮಲ್ಲಿ ಕರ್ನಾಟಕದಲ್ಲಿ ಎರಡೇ ಪಾರ್ಟಿ ಪಾಪ್ಯುಲರ್ ಆಗಿತ್ತು, ಕಾಂಗ್ರೆಸ್ ಆ್ಯಂಡ್ JDS, ಜನತಾದಳ್ ಸೆಕ್ಯುಲರ್. ಸೊ ಆಗಾಗಲೇ BJP ಅನ್ನೋದು ಸ್ಮಾಲಾಗಿ ಗ್ರೋ ಆಗ್ತಿತ್ತು. ಗೋಪಿನಾಥ್ ಅವರ ಪೊಲಿಟಿಕಲ್ ಇಂಟ್ರೆಸ್ಟ್ನ ಗಮನಿಸಿದ BJP ಪಾರ್ಟಿಯವರು ಅವರು ತಮ್ಮ ಪಾರ್ಟಿಗೆ ಬರಬೇಕೆಂದೇಳಿ ಆಹ್ವಾನಿಸಿದರು. ಗೋಪಿನಾಥ್ BJP ಪಾರ್ಟಿಯನ್ನು ಸೇರಿಕೊಂಡರು. ಕೆಲಕಾಲ ನಂತರ ಅವರು ತಮ್ಮ ತಾಲೂಕಿನ ವಿಧಾನಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ BJP ಕಡೆಯಿಂದ ಎಲೆಕ್ಷನ್ಗೆ ನಿಂತರು. ಆದರೆ ಅವರ ತಾಲೂಕಿನಲ್ಲಿ ಟೋಟಲ್ 1,40,000 ಓಟುಗಳಿದ್ದವು. ಆದರೆ ಅವರಿಗೆ ಮಾತ್ರ ಎಲೆಕ್ಷನಲ್ಲಿ 7,000 ಓಟ್ ಮಾತ್ರ ಬಂತು. ಇದರಿಂದ ಗೋಪಿನಾಥ್ ಪಾಲಿಟಿಕ್ಸಲ್ಲಿ ಹೋಗಬಾರ್ದು ಅಂತೇಳಿ ಡಿಸೈಡ್ ಆಗಿದ್ದರು. 1996 ಗೋಪಿನಾಥ್ ಅವರು ಚೈನಾಗೆ ಹೋಗಬೇಕಾಗಿತ್ತು ಕೆಲಸದ ಮೇಲೆ. ಚೈನಾದಲ್ಲಿರುವಂತಹ ಸಂದರ್ಭದಲ್ಲಿ ಒಂದಿನ ಗೋಪಿನಾಥ್ ಅವರು ನ್ಯೂಸ್ ಪೇಪರ್ ಓದ್ತಿದ್ರು. ಅದರಲ್ಲಿ ಅವ್ರಿಗೆ ಒಂದು ಇಂಟ್ರೆಸ್ಟಿಂಗ್ ಆರ್ಟಿಕಲ್ ಸಿಕ್ತು. ಆರ್ಟಿಕಲ್ನಲ್ಲಿ ಏನಿತ್ತಪ್ಪ ಅಂತಂದರೆ 1969-75 ನಡುವೆ ವಿಯೆಟ್ನಾಂನಲ್ಲಿ ಒಂದು ಭೀಕರ ಯುದ್ಧ ನಡೆದಿತ್ತು. ಆ ಯುದ್ಧದಿಂದ ಆ ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ನಾಶನವಾಗಿತ್ತು. ಬಿಲ್ಡಿಂಗ್ಸ್, ಫ್ಯಾಕ್ಟ್ರೀಸ್, ರೋಡ್ಸ್ ಎಲ್ಲ ಡ್ಯಾಮೇಜ್ ಆಗಿತ್ತು. ತುಂಬ ಜನ ಆ ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ವಲಸೆ ಹೋಗಿದ್ದರು. ತುಂಬ ಜನ ಅನಾಥರು ಕೂಡ ಆಗಿದ್ದರು. ಅನಾಥರಲ್ಲಿ 9 ವರ್ಷದ ಹುಡುಗಿ ಕೂಡ ಇದ್ದರು. ಆ ಹುಡುಗಿಯನ್ನು ಫ್ರಾನ್ಸ್ಗೆ ಸಂಬಂಧಿಸಿರೋ ಒಬ್ಬ ದಂಪತಿ ಅವರಿಗೆ ದತ್ತತೆ ತಗೊಂಡಿದ್ದರು. ಅವರನ್ನು ದತ್ತತೆ ತಗೊಂಡು ಅವರನ್ನು ಚೆನ್ನಾಗಿ ಓದಿಸಿ ಪೈಲಟ್ ಮಾಡಿದರು. ವಿಯೆಟ್ನಾಂ ಯುದ್ಧ ಆದ ನಂತರ ನಾರ್ತ್ ವಿಯೆಟ್ನಾಂ, ಸೌತ್ ವಿಯೆಟ್ನಾಂ ಎಲ್ಲ ಒಟ್ಟಿಗೆ ಸೇರಿಕೊಂಡವು. ಹಾಗೆ ಇನ್ಫ್ರಾಸ್ಟ್ರಕ್ಚರ್ನ ಆ ದೇಶ ವಿಯೆಟ್ನಾಂ ಡೆವಲಪ್ ಮಾಡಲು ಶುರುವಾಯಿತು. ಆಗ ಪೈಲಟ್ ಹುಡುಗಿ ಫ್ರಾನ್ಸ್ನಿಂದ ವಿಯೆಟ್ನಾಂಗೆ ಹೆಲಿಕಾಪ್ಟರ್ನಲ್ಲಿ ಕೆಲವು ಇನ್ವೆಸ್ಟರ್ಸ್ನ ಹೆಲಿಕಾಪ್ಟರ್ನಲ್ಲಿ ವಿಯೆಟ್ನಾಂಗೆ ತೊಗೊಂಬಂದಿದ್ಲು. ಹೆಲಿಕಾಪ್ಟರ್ನಲ್ಲಿ ಟ್ರಾವೆಲ್ ಮಾಡೋಕ್ಕೆ ಕಾರಣ ಏನಂತಂದರೆ ಆ ಟೈಮ್ಗೆ ವಿಯೆಟ್ನಾಮಲ್ಲಿ ರೋಡ್ಸ್ ಇನ್ಫ್ರಾಸ್ಟ್ರಕ್ಚರ್ಸ್ ಎಲ್ಲ ನಾಶನ ಆಗಿತ್ತು. ಈ ವಿಧವಾಗಿ ಆ ಆರ್ಟಿಕಲ್ನಲ್ಲಿ ಬರೆಯಲಾಗಿತ್ತು. ಈ ಆರ್ಟಿಕಲ್ ನೋಡಿದರೆ ಗೋಪಿನಾಥ್ ಅವರಿಗೆ ಒಂದು ಯೋಚನೆ ಬಂತು, ಇಂಡಿಯಾದಲ್ಲಿ ಕೂಡ ಇನ್ಫ್ರಾಸ್ಟ್ರಕ್ಚರ್ ಸರಿಯಾಗಿಲ್ಲ, ಇನ್ವೆಸ್ಟರ್ಸ್ ಬೈ ರೋಡ್ ಟ್ರಾವೆಲ್ ಮಾಡಬೇಕಾಗಿತ್ತು. ಟೈಮಲ್ಲಿ ಕೆಲವೊಂದು ಏರೋಪ್ಲೇನ್ ಕಂಪನೀಸ್ ಇಂಡಿಯಾದಲ್ಲಿ ಇದ್ದರೂ ಕೂಡ ಅವರು ಮೇಯ್ನಾಗಿ ಏರೋಪ್ಲೇನ್ಸ್ನ ಅವರ ಪ್ರೈವೇಟ್ ಟ್ರಾವೆಲ್ಸ್ಗಾಗಿ ಉಪಯೋಗಿಸ್ಕೊತಾ ಇದ್ರು. ಆದರೆ ಪಬ್ಲಿಕ್ ಟ್ರಾವೆಲ್ ಮಾಡೋಕ್ಕೆ ಯಾವುದೇ ಏರೋಪ್ಲೇನ್ ಆ ಟೈಮಲ್ಲಿ ಅವೈಲೇಬಲ್ ಇರಲಿಲ್ಲ. ಇದೇ ಯೋಚನೆ ಕ್ಯಾಪ್ಟನ್ ಗೋಪಿನಾಥ್ ಅವರಿಗೆ ಬಂತು. ಏರೋಪ್ಲೇನ್ ಸರ್ವಿಸಸ್ ಆ ಟೈಮಲ್ಲಿ ಪಬ್ಲಿಕ್ಗೆ ಅವೈಲೇಬಲ್ ಇರಲಿಲ್ಲ ಇಂಡಿಯಾದಲ್ಲಿ. ಹೆಲಿಕಾಪ್ಟರ್ನಿಂದ ತುಂಬ ಸರ್ವಿಸಸ್ನ ಪ್ರೊವೈಡ್ ಮಾಡ್ಬೋದು. VIP ಟ್ರಾನ್ಸ್ಪೋರ್ಟ್, ಮೈನಿಂಗ್ ಸರ್ವಿಸ್, ಏರಿಯಲ್ ಫೋಟೋಗ್ರಫಿ, ಫಿಲ್ಮ್ ಮೇಕಿಂಗ್, ಈ ಥರ ಸರ್ವಿಸಸ್ನ ಹೆಲಿಕಾಪ್ಟರಿಂದ ಪ್ರೊವೈಡ್ ಮಾಡ್ಬೋದು. ಟೈಮಲ್ಲಿ ಇಂಡಿಯಾದಲ್ಲಿ ಕಮರ್ಷಿಯಲ್ ಆಗಿ ಹೆಲಿಕಾಪ್ಟರ್ ಸರ್ವಿಸಸ್ ಅವೈಲೇಬಲ್ ಇರಲಿಲ್ಲ. ಟೈಮ್ನಲ್ಲಿ ತುಂಬ ಜನ ರಿಟೈರ್ಡ್ ಪೈಲಟ್ಸ್ ಕೆಲಸ ಇಲ್ದಿರ ಖಾಲಿಯಾಗಿ ಇದ್ದರು. ಸೊ ಅವ್ರಿಗೆ ಕೂಡ ಜಾಬ್ ಕೊಡ್ಬೋದು ಅನ್ನೋ ಯೋಚನೆ ಮಾಡಿ ಕ್ಯಾಪ್ಟನ್ ಗೋಪಿನಾಥ್ ಅವರ ಸ್ವಂತವಾದ ಏರೋಪ್ಲೇನ್ ಕಂಪನಿನ ಸ್ಟಾರ್ಟ್ ಮಾಡೋಕ್ಕೆ ಯೋಚನೆ ಮಾಡಿದರು. ಸೊ ಈ ಯೋಚನೆನ ಅವರ ಫ್ರೆಂಡ್ ಆಗಿರುವಂಥ ಸ್ಯಾಮ್ಯುಯಲ್ ಜೊತೆ ಹಂಚಿಕೊಂಡ್ರು ಗೋಪಿನಾಥ್. ಸ್ಯಾಮ್ಯುಯಲ್ ಒಬ್ಬ ರಿಟೈರ್ಡ್ ಪೈಲಟ್. ಆರ್ಮಿಯಲ್ಲಿ ತುಂಬ ಚಿಕ್ಕ ವಯಸ್ಸಲ್ಲಿ ಪೈಲಟ್ಸ್ ರಿಟೈರ್ ಆಗ್ತಾರೆ. ಸ್ಯಾಮ್ಯುಯಲ್ಸ್
ಮಿಲ್ಟ್ರಿಯಿಂದ ರಿಟೈರ್ ಆದಮೇಲೆ ಒಂದು ಕೊರಿಯರ್ ಕಂಪನಿಯಲ್ಲಿ ಸೆಕ್ಯೂರಿಟಿ ಆಫೀಸರಾಗಿ ಕೆಲಸ ಮಾಡ್ತಾಯಿದ್ರು. ಸೊ ಗೋಪಿನಾಥ್ ಏರೋಪ್ಲೇನ್ ಕಂಪ್ನಿ ಐಡಿಯಾನ ಕೇಳಿದ ಸ್ಯಾಮ್ಯುಯಲ್ಸ್ ಅವ್ರ ಜೊತೆ ಪಾರ್ಟ್ನರ್ ಆಗೋಕ್ಕೆ ಎಸ್ ಅಂತ ಹೇಳಿದ್ರು. ಸ್ಯಾಮ್ಯುಯಲ್ಸ್ ಅವರ ಜಾಬ್ಗೆ ರಿಸೈನ್ ಮಾಡಿ ಗೋಪಿನಾಥ್ ಜೊತೆ ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡಿದ್ರು. ಅವರ ಹೊಸ ಬಿಸ್ನೆಸ್ಗೆ ಸ್ಯಾಮ್ಯುಯಲ್ಸ್ ಆ್ಯಂಡ್ ಗೋಪಿನಾಥ್ ಪಾರ್ಟ್ನರ್ಸ್ ಆದರು. ಅವರ ಕಂಪನಿಗೆ ಡೆಕ್ಕನ್ ಏವಿಯೇಷನ್ ಅಂತ ಹೆಸರಿಟ್ಟರು. ಹೆಲಿಕಾಪ್ಟರ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಂದರೆ ಅಷ್ಟು ಈಸಿ ಇಲ್ಲ. ಆ ಟೈಮಲ್ಲಿ ಯಾರೂ ಕೂಡ ಆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರಲಿಲ್ಲ.